ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಮತ್ತು ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಎಲ್ ಜಿ ಬ್ರ್ಯಾಂಡಲ್ಲಿ ಹೊಸದಾಗಿ ಲಾಂಚ್ ಮಾಡಿರ್ತಕ್ಕಂಥ ಡಬಲ್ ಡೋರ್ ಫ್ರಿಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಕೆಪಾಸಿಟಿ ಬಂದ್ಬಿಟ್ಟು 343 ಲೀಟರ್ ಕೆಪಾಸಿಟಿ ಈ ಒಂದು ಫ್ರಿಜ್. ಸೊ ಮುಂಚೆನೂ ಕೂಡ 343 ಲೀಟರ್ಲಿ ಫ್ರಿಜ್ ಕೂಡ ಅವೈಲೇಬಲ್ ಇತ್ತು. ಸೊ ಅದೆಲ್ಲ 2023 2020ರಲ್ಲಿ ಸಿಗ್ತಕ್ಕಂಥ ಮಾಡಲ್ಸ್ ಇತ್ತು. ಸೊ ಈಗ 2025ರಲ್ಲಿ ಈ ಮಾಡೆಲ್ ಹೊಸದಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಮತ್ತು ಸ್ಪೆಸಿಫಿಕೇಶನ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ಫಾರ್ಮೇಷನ್ನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಡೆಮೋನ ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ಒಂದು ಎಲ್ ಜಿ ಬ್ರ್ಯಾಂಡ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು ಫೇಮಸ್ ಬ್ರ್ಯಾಂಡ್ ಕೂಡ ಹೌದು. ಸೊ ಇವನ್ ಅಪ್ಲೈನ್ಸಸ್ ಅಂತ ಬಂದಾಗ ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್, ಟಿವಿ, ಸೊ ವಾಟರ್ ಪ್ಯೂರಿಫೈಯರ್, ಎ ಸಿ ಆಗಿರ್ಬೋದು, ಎಲ್ಲ ಒಂದು ಅಪ್ಲೈನ್ಸಸ್ ಅಲ್ಲೂ ಕೂಡ ಮೂವಿಂಗ್ ಬ್ರ್ಯಾಂಡ್ ಕೂಡ ಹೌದು. ಸರ್ವಿಸ್ ಕೂಡ ಇವ್ರದ್ದು ಆನ್ ಟೈಮ್ ಸರ್ವಿಸ್ ಕೂಡ ಸಿಗುತ್ತೆ. ಏನೇ ಒಂದು ಕಂಪ್ಲೇಂಟ್ಸ್ ಇದ್ರೂ ಕೂಡ ನಾವು ರಿಜಿಸ್ಟರ್ ಮಾಡಿದಾಗ ಸೊ ನೆಕ್ಸ್ಟ್ 2 ಡೇಸ್ ಒಳಗಡೆ ಸರ್ವಿಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ಮಾಡೆಲ್ ಬಗ್ಗೆ ಹೇಳೋದಾದ್ರೆ, ಸೊ ಇದು ನೆಟ್ ಸ್ಟೋರೇಜ್ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ನಿಮಗೆ 343 ಲೀಟರ್ ಸ್ಟೋರೇಜ್ ಬರುತ್ತೆ. ಸೊ ಈ ಒಂದು ಫ್ರಿಜ್ ನಾವು ಫ್ರಾಸ್ಟ್ ಫ್ರೀ ಅಂತ ಕರಿತೀವಿ. ಅಂದ್ರೆ ಇದು ಡಬಲ್ ಡೋರ್ ಫ್ರಿಜ್. ಸೊ ಅಂದ್ರೆ ಇದ್ರಲ್ಲಿ ಯಾವುದೇ ರೀತಿ ಐಸ್ ಕಟ್ಟಲ್ಲ. ಸೊ ಸಿಂಗಲ್ ಡೋರ್ ಫ್ರಿಜ್ಗಳಲ್ಲಿ ನೀವು ನೋಡಿರ್ತೀರ ಅಂದ್ರೆ ಐಸ್ ಕಟ್ತಾ ಇರುತ್ತೆ, ನಾವು ಬಟನ್ ಪ್ರೆಸ್ ಮಾಡ್ತಾ ಇರಬೇಕು, ಡಿಫ್ರೋಸ್ಟ್ ಮಾಡ್ತಾ ಇರಬೇಕು. ಇದರಲ್ಲಿ ಅದೆಲ್ಲ ನೆಸೆಸಿಟಿ ಇರಲ್ಲ, ಆಟೋ ಡಿಫ್ರೋಸ್ಟ್ ಎಲ್ಲ ಆಗ್ತಾ ಇರುತ್ತೆ. ಸ್ಟೋರೇಜ್ ನೋಡ್ತೀರ ಅಂದ್ರೆ ನೀವು ಡಬಲ್ ಡೋರ್ ಅಲ್ಲಿ ಇದು ಮೇಲ್ಗಡೆ ಏನು ನೋಡ್ತೀರಾ, ಇದು ಫ್ರೀಜರ್ ಸೆಕ್ಷನ್ ಆಗಿರುತ್ತೆ. ಸೊ ಕೆಳಗಡೆ ನೋಡ್ತೀರ ಅಂದ್ರೆ ಫ್ರಿಜ್ ಸೆಕ್ಷನ್ ಆಗಿರುತ್ತೆ. ಸೊ ಇದು ಕಂಪಾರ್ಟ್ಮೆಂಟ್. ಸೊ ಇದು ಮೇಲ್ಗಡೆ ನೀವು ಫ್ರೀಜರ್ ಇದೆಯಲ್ಲ, ಸೊ ಇಲ್ಲಿ ನಾರ್ಮಲ್ ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ ಇವಾಗ ಇದರಲ್ಲೆಲ್ಲ ಫ್ರೋಸನ್ ಐಟಮ್ಸ್ನ ಯೂಸ್ ಮಾಡ್ತೀವಿ. ಸೊ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸೊ ನಾನ್ ವೆಜ್ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಸೊ ಗ್ರಾಸರೀಸ್ ಆಗಿರ್ಬೋದು, ಇದನ್ನ ನಾವು ಸ್ಟೋರೇಜ್ನ ಮಾಡ್ಬೋದು. ಸೊ ಇನ್ ಕೇಸ್ ಅದೆಲ್ಲ ನೀವು ಯೂಸ್ ಮಾಡಲ್ಲ ಅಂದಾಗ ನೀವು ಕನ್ವರ್ಟಬಲ್ ಕೂಡ ಆಪ್ಷನ್ಸ್ ಇರುತ್ತೆ. ನಿಮಗೆ ಫ್ರೀಜರ್ ಬೇಡ ಅಂದಾಗ ಇದನ್ನ ಫ್ರಿಜ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದು 2 in 1 ಕನ್ವರ್ಟಬಲ್ ಆಪ್ಷನ್ಸ್ ಇರುತ್ತೆ. ಅಂದರೆ ಫ್ರಿಜ್ ಆಗಿ ಯೂಸ್ ಮಾಡ್ಬೋದು ಅಥವಾ ಫ್ರೀಜರ್ ಆಗಿ ಯೂಸ್ ಮಾಡ್ಬೋದು. ಸೊ ನೀವು ಫ್ರಿಜ್ ಆಗಿ ಕನ್ವರ್ಟ್ ಮಾಡಿದಾಗ ಇದು ಕಂಪ್ಲೀಟ್ 100% ಫ್ರಿಜ್ ಆಗಿ ವರ್ಕ್ ಆಗುತ್ತೆ. ಇವಾಗ ರೆಗ್ಯುಲರ್ ಆಗಿ ಇದು 30% ಫ್ರೀಜರ್ ಆಗಿರುತ್ತೆ, 70% ಫ್ರಿಜ್ ಆಗಿರುತ್ತೆ. ನೀವು ಕಂಪ್ಲೀಟ್ ಇದು ಕನ್ವರ್ಟ್ ಮೇಲ್ಗಡೆ ನೀವು ಫ್ರೀಜರ್ ಇರೋದು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಂಡಾಗ ನಿಮಗೆ 100% ಫ್ರಿಜ್ ಆಗಿ ವರ್ಕ್ ಆಗುತ್ತೆ. ಇನ್ನು ಇದರಲ್ಲಿ ನೀವು ಟೆಕ್ನಾಲಜಿ ಬಗ್ಗೆ ಹೇಳೋದ್ರೆ ಇದರಲ್ಲಿ ಸ್ಮಾರ್ಟ್ ಇನ್ವರ್ಟರ್ ಕಾಂಪ್ರೆಸರ್ನ ಯೂಸ್ ಮಾಡ್ತಾರೆ. ಯೂಸ್ ಮಾಡ್ತಾರೆ. ಸೊ ಇದ್ರದ್ದು ಬೆನಿಫಿಟ್ ಏನಂದ್ರೆ ನಿಮಗೆ ನಾಯ್ಸ್ ಆಗಿರ್ಬೋದು, ಸೊ ಈ ಒಂದು ಮಷಿನ್ ವೈಬ್ರೇಷನ್ ಡೆಸಿಬಲ್ಸ್ ಆಗಿರ್ಬೋದು ಯಾವುದೇ ರೀತಿ ಇರೋದಿಲ್ಲ, ಸೈಲೆಂಟ್ ಆಪರೇಷನ್ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಸ್ಮಾರ್ಟ್ ಇನ್ವರ್ಟರ್ ಕಾಂಪ್ರೆಸರ್ ಅಂದ್ರೆ ಇದು ವೇರಿಯೇಬಲ್ಸ್ ಗಳಲ್ಲಿ ರನ್ ಆಗೋದು, ಅಂದ್ರೆ ಆಫ್ ಆಗೋದು, ಆನ್ ಆಗೋದು ಈ ರೀತಿ ಎಲ್ಲ ನಿಮಗೆ ಇರೋದಿಲ್ಲ. ಪವರ್ ಕನ್ಸಂಪ್ಷನ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಮಾಡೆಲ್ ಅಲ್ಲಿ. ಸೊ ನಂತರ ಇದು ಒಳಗಡೆ ಏನ್ ನೋಡ್ತೀರಾ ನೀವು, ಮಲ್ಟಿಪಲ್ ಏರ್ ಫ್ಲೋ ಬರುತ್ತೆ. ಸೊ ನಿಮಗೆ ಒಳಗಡೆ ಏನು ಎವರಿ ಶೆಲ್ಫ್ ಅಲ್ಲಿ ನಿಮಗೆ ವೆಂಟ್ಸ್ ನ ಕೊಟ್ಟಿರೋದ್ರಿಂದ ಏನು ನೀವು ಫುಡ್ ಐಟಮ್ ಇಡ್ತೀರಾ ಎವರಿ ಕಾರ್ನರ್ಗೆ ರೀಚ್ ಆಗೋದ್ರಿಂದ ಸೊ ಫುಡ್ ಐಟಮ್ಗೆ ಸಫಿಷಿಯಂಟ್ ಕೂಲಿಂಗ್ ಕೂಡ ಸಿಗುತ್ತೆ. ಇನ್ನು ವೆಜಿಟೇಬಲ್ ಫ್ರೂಟ್ಸ್ ಬಾಕ್ಸ್ ಅಲ್ಲಿ ನೋಡ್ತೀರಾ ಅಂದ್ರೆ ಸೊ ಇದರಲ್ಲಿ ಅನಿಕಮ್ ಡಿಸೈನ್ ಕೂಡ ಕೊಡ್ತಾರೆ. ಸೊ ಅಂದ್ರೆ ಇವಾಗ ಮಾಯಿಶ್ಚರ್ ಎಲ್ಲ ಕಲೆಕ್ಟ್ ಆಗ್ತಾ ಇರುತ್ತೆ ಯೂಸಲಿ ಫ್ರಿಜ್ಗಳಲ್ಲಿ. ಸುಮಾರು ಫ್ರಿಜ್ಗಳಲ್ಲಿ ನೋಡಿರ್ಬೋದು, ಸೊ ತರಕಾರಿ ಅಥವಾ ಹಣ್ಣು ಮೇಲೆ ನಿಮಗೆ ನೀರೆಲ್ಲ ಕಲೆಕ್ಟ್ ಆಗ್ತಾ ಇರುತ್ತೆ, ಅಂದ್ರೆ ವಾಟರ್ ಫಾರ್ಮೇಷನ್ ಎಲ್ಲ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಅದು ಆಗೋದು ಅವಾಯ್ಡ್ ಆಗುತ್ತೆ, ಏನಕ್ಕೆ ಅನಿಕಮ್ ಡಿಸೈನ್ ಆಗಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಹಾರ್ಡ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಮೇಲ್ಗಡೆ ಕಲೆಕ್ಟ್ ಆಗುತ್ತೆ, ನಿಮಗೆ ತರಕಾರಿ ಅಥವಾ ಹಣ್ಣು ಮೇಲೆ ಯಾವುದೇ ರೀತಿ ಬೀಳೋದಿಲ್ಲ. ಸೊ ಇದು ಒಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಸೊ ಸ್ಟೋರೇಜ್ ಸ್ಪೇಸ್ ಕೂಡ ನಿಮಗೆ ಜಾಸ್ತಿ ಸಿಗುತ್ತೆ. ಇಲ್ಲಿ ಪುಲ್ ಔಟ್ ಟ್ರೇ ಕೂಡ ಕೊಟ್ಟಿರ್ತಾರೆ, ಅಂದ್ರೆ ನೀವು ಚಿಲ್ ಔಟ್ ಚೀಸ್ ಅಂದ್ರೆ ಚೀಸ್ ಐಟಮ್ಸ್ ಅಲ್ಲಿ ನೀವು ಸ್ಟೋರ್ನ ಮಾಡ್ಬೋದು. ಅಂದ್ರೆ ಇವಾಗ ಹಾಲು ಮೊಸರು ಆಗಿರ್ಬೋದು ಅಥವಾ ಚೀಸ್ ಇದೆಲ್ಲ ನೀವು ಈಸಿಯಾಗಿ ಸ್ಟೋರೇಜ್ನ ಮಾಡ್ಬೋದು. ಸೊ ನಂತರ ನಿಮಗೆ ಸೈಡಲ್ಲೂ ಕೂಡ ಜಾಸ್ತಿ ಸ್ಟೋರೇಜ್ ಸಿಗುತ್ತೆ. ಇವಾಗ ಕಾಸ್ಮೆಟಿಕ್ ಮೆಡಿಸಿನ್ಸ್ ಇದೆಲ್ಲ ಇಡ್ತೀರಂತೂ ಕೂಡ. ಸೊ ಇಲ್ಲಿ ನಿಮಗೆ ವಾಟರ್ ಬಾಟ್ಲಲ್ಲಿ ಇಡ್ತೀರ ಅಂದ್ರೆ ಹೈಟ್ ಇರತಕ್ಕಂಥ ಬಾಟಲ್ಸ್ ಎಲ್ಲ ಇಡ್ಬೋದು. ಸೊ ಆಲ್ಮೋಸ್ಟ್ 2 ಲೀಟರ್ ಎಲ್ಲ ಸ್ಟೋರೇಜ್ನ ಮಾಡ್ಬೋದು. ಇದ್ರದ್ದು ಕಲರ್ ನೋಡ್ತೀರಾ, ಲೈಕ್ ಬ್ಲಾಕ್ ಕಲರ್ ತರ ಬರುತ್ತೆ, ಇದು ಇಗೋನಿಷಿನ್ ಬ್ಲಾಕ್ ಅಂತ ಕರಿತೀವಿ. ಸೊ ನೋಡ್ಬೋದು. ಸೊ ಇದು ನೀವು ಡಿಸೈನ್ ನೋಡ್ತೀರಾ ಅಂದ್ರೆ ಇದು ಮೆಟಾಲಿಕ್ ಫಿನಿಶಿಂಗ್ ಬರುತ್ತೆ. ಸೊ ಸ್ಕ್ವೇರ್ ಪ್ಯಾಕೆಟ್ ಹ್ಯಾಂಡಲ್. ಸೊ ಸ್ಟೈಲಿಶ್ ಆಗು ಕೂಡ ಇದು ಕಾಣುತ್ತೆ. ಸೊ ಒಳಗಡೆ ನೀವು ಅಬ್ಸರ್ವ್ ಮಾಡ್ಬೋದು, ಇದೆಲ್ಲ ಟಫನ್ ಗ್ಲಾಸ್ನ ಯೂಸ್ ಮಾಡ್ತಾರೆ. ಸೊ ಎಲ್ಲ 175 kg ನೀವು ಇದನ್ನ ವೆಯ್ಟ್ನ ಇಡ್ಬೋದು. ಪ್ಲಸ್ ಇದರಲ್ಲಿ ಎಡ್ಜಸ್ ಎಲ್ಲ ಬಂದ್ಬಿಟ್ಟು ಸ್ಟೀಲ್ ಎಡ್ಜಸ್ ಬರುತ್ತೆ. ಸೊ ಲುಕ್ ಕೂಡ ಡಿಫ್ರೆನ್ಸ್ ಆಗಿ ಬರುತ್ತೆ, ನಿಮಗೆ ಸ್ವಲ್ಪ ಸ್ಟೈಲ್ ಆಗಿ ಕೂಡ ಕಾಣುತ್ತೆ. ಸೊ ಇನ್ನು ಇದರಲ್ಲಿ ಸ್ಮಾರ್ಟ್ ಡಯಾಗ್ನೋಸಿಸ್ ಅಂತ ಒಂದು ಟೆಕ್ನಾಲಜಿ ಕೂಡ ಬರುತ್ತೆ. ಸೊ ಅಂದರೆ ಈ ಒಂದು ಮಷಿನಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದಾಗ ಸೊ ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ, ಸೊ ಅವರು ಒಂದು ಗೈಡ್ಲೈನ್ಸ್ನ ಕೊಡ್ತಾರೆ, ಇಷ್ಟು ಟೈಮ್ ನೀವು ಡೋರ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಅಂತ. ಸೊ ಆ ಟೈಮಲ್ಲಿ ನಿಮಗೆ ಒಂದು ಸೈರನ್ ಬರುತ್ತೆ. ಸೊ ಆ ಸೈರನ್ನ ಅವರು ಐಡೆಂಟಿಫೈ ಮಾಡಿಬಿಟ್ಟು ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅವರೇ ಡಿಟೆಕ್ಟ್ ಮಾಡಿ ಸೊ ಕಳಿಸ್ಕೊಡ್ತಾರೆ ಟೆಕ್ನಿಷಿಯನ್ನ. ಸೊ ಅಂದರೆ ಇವಾಗ ಸುಮಾರು ಟೈಮ್ ಏನಂದರೆ ಟೆಕ್ನಿಷಿಯನ್ ಬಂದು ಸೊ ಏನೋ ಒಂದು ಪ್ರಾಬ್ಲಮ್ ಆಗಿ ಇನ್ನೊಂದೇನೋ ಹೇಳಿ ಎಕ್ಸ್ಟ್ರಾ ದುಡ್ಡನ್ನ ತೊಗೊಂಡು ಫ್ರಾಡ್ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಆನ್ ಟೈಮ್ ನಿಮಗೆ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಸರ್ವಿಸ್ ಗೊತ್ತಾಗೋದ್ರಿಂದ
ಸೊ ಈಸಿಯಾಗಿ ನಿಮಗೆ ಸರ್ವಿಸ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಆಟೋ ಸ್ಮಾರ್ಟ್ ಕನೆಕ್ಟ್ ಅಂತಲೂ ಕೇಳ್ಬೋದು. ಅಂದರೆ ಸೊ ಯು ಪಿ ಎಸ್ ಇತ್ತಂದರೆ ನಿಮ್ಮ ಮನೇಲಿ ಯು ಪಿ ಎಸ್ ಅಲ್ಲೂ ಕೂಡ ಈ ಒಂದು ಫ್ರಿಜ್ನ ರನ್ ಮಾಡ್ಬೋದು. ಸೊ ಮತ್ತೆ ಸ್ಟೆಬಿಲೈಸರ್ ಫ್ರೀ ಆಪ್ರೇಟ್ನ ಮಾಡ್ಬೋದು. ಅಂದರೆ ಇದು 110 ವೋಲ್ಟ್ಸ್ ಇದ್ದ 310 ವೋಲ್ಟ್ಸ್ವರೆಗೂ ಕೂಡ ಇನ್ಬಿಲ್ಟ್ ವರ್ಕ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ನಿಮ್ಮ ಮನೇಲಿ ಫ್ಲಕ್ಚುಯೇಷನ್ ಏನಾದ್ರು ಆಗುತ್ತೆ, ಮನೆ ನಿಯರ್ ಏನಾದ್ರು ಟಿ ಸಿ ಟ್ರಾನ್ಸ್ಫಾರ್ಮರ್ ಇತ್ತು ಅಥವಾ ಅಕ್ಕಪಕ್ಕ ಫ್ಯಾಕ್ಟ್ರಿಗಳು ಗಾರ್ಮೆಂಟ್ಸ್ ಈ ಥರ ಎಲ್ಲ ಇತ್ತು ಅಂದಾಗ ಸೇಫರ್ ಸೈಡ್ ನೀವು ಸ್ಟೆಬಿಲೈಸರ್ ಯೂಸ್ ಮಾಡಿದ್ರೆ ಬೆಟರ್ ಇರುತ್ತೆ. ಸೊ ಇದು ಓವರಾಲ್ ವಾರಂಟಿ ನೋಡ್ತಿರಂದ್ರೆ ಕಂಪ್ಲೀಟ್ ಫ್ರಿಜ್ಗೆ 1 ವರ್ಷ ಆಗುತ್ತೆ. 10 ಇಯರ್ಸ್ ಕಾಂಪ್ರೆಸರ್ಗೆ ವಾರಂಟಿನ ಕೊಟ್ಟಿರ್ತಾರೆ. ಇದನ್ನ ಡೈಮೆನ್ಷನ್ ಎಲ್ಲ ನೋಡ್ತೀರಂದ್ರೆ ನೀವು, ಸೊ ಇದು MM ಅಲ್ಲಿ ಕೊಟ್ಟಿರ್ತಾರೆ. 600 mm ಬಂದ್ಬಿಟ್ಟು ನಿಮಗೆ ವಿಡ್ತ್ ಇರುತ್ತೆ. ಸೊ 1720 mm ಬಂದ್ಬಿಟ್ಟು ಹೈಟ್ ಇರುತ್ತೆ. ಸೊ 710 mm ಬಂದ್ಬಿಟ್ಟು ನಿಮಗೆ ಡೆಪ್ತ್ ಇರುತ್ತೆ ಹಿಂದಕ್ಕೆ. ಸೊ ನಿಮ್ಮ ಮನೆಯಲ್ಲಿ 3ರಿಂದ 4 ಜನ ಮೆಂಬರ್ಸ್ಗಿಂತ ಜಾಸ್ತಿ ಜನ ಇದ್ದೀರಾ ಅಂದರೆ ಈ ಒಂದು ಫ್ರಿಜ್ನ ತೊಗೊಂಡು ಯೂಸ್ ಮಾಡ್ಬೋದು. ಸ್ಟೋರೇಜ್ ಕೂಡ ಜಾಸ್ತಿ ಸಿಗುತ್ತೆ. ವಿತ್ ಕನ್ವರ್ಟಬಲ್ ಫೀಚರ್ ಆಗಿರೋದ್ರಿಂದ ನೀವು ಫ್ರೀಜರ್ ಬೇಡ ಇದ್ದಾಗ ಫ್ರಿಜ್ಜಾಗಿ ಕೂಡ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡಿದಾಗ ನಿಮಗೆ 100% ಸ್ಟೋರೇಜ್ ಕೂಡ ಸಿಗುತ್ತೆ ಆ್ಯಂಡ್ ಪವರ್ ಕನ್ಸಂಪ್ಷನ್ ಕೂಡ ಸೇವ್ ಆಗುತ್ತೆ. ಇದರದ್ದು ಮಾಡೆಲ್ ನೇಮ್ ಹೇಳಿದ್ರೆ GLS 382 SE SY ಅಂತ. ಇದು 2025 ಮಾಡೆಲ್ ಕೂಡ ಹೌದು. ಸೊ ಇದ್ರದ್ದು ಒಂದು ಸ್ಟಾರ್ ರೇಟಿಂಗ್ ಅಂತ ಬಂದಾಗ ಇದು 2 ಸ್ಟಾರ್ ಬರುತ್ತೆ. ಸೊ ಡಬಲ್ ಡೋರಲ್ಲಿ ಮ್ಯಾಕ್ಸಿಮಮ್ ಬರೋದು 2 ಅಥವಾ 3. ಸೊ ಇದು ನಿಮಗೆ 1 ವರ್ಷಕ್ಕೆ 282 ಯೂನಿಟ್ಸ್ ಪವರ್ ಕನ್ಸಂಪ್ಷನ್ ತಗೊಳುತ್ತೆ. ಮತ್ತೆ ಆಪರೇಟಿಂಗ್ ಎಲ್ಲ ಇಲ್ಲೇ ನಿಮಗೆ ಹಿಂದೆಗಡೆ ಕೊಟ್ಟಿರ್ತಾರೆ. ಸೊ ಇದು ನೋಡ್ತಿರಲ್ಲ, ಸೊ ಇದು ನಿಮಗೆ ಕೋಲ್ಡೆಸ್ಟ್ ಅಂತ ಇರುತ್ತೆ ನೀವು ಕಂಟ್ರೋಲಿಂಗು. ಇದು ಫ್ರಿಜ್ ಕಂಟ್ರೋಲ್ದು ಮೇಲ್ಗಡೆ ಅದು ಫ್ರೀಜರ್ ಕಂಟ್ರೋಲ್ದು. ಸೊ ನೀವು ಈ ಥರ ಈ ಬಟನ್ ಇರುತ್ತೆ, ಇಲ್ಲಿ ಬಟನ್ನ ಪ್ರೆಸ್ ಮಾಡಿದಾಗ ನಿಮಗೆ ಯಾವುದಕ್ಕೆ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಕೆಳಗಡೆ ಇರೋದು ಫ್ರಿಜ್ ಸೆಕ್ಷನ್ ಕಂಟ್ರೋಲು. ಸೊ ನಿಮ್ಗೆ ಎಲ್ಲಿಗೆ ಬೇಕೋ ಅದನ್ನ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಇಲ್ಲಿ ನೀವು 3 ಸೆಕೆಂಡ್ ಪ್ರೆಸ್ ಮಾಡಿದಾಗ ಫ್ರೀಜರ್ ಇರೋದು ಫ್ರಿಜ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ನಿಮಗೆ ಐಸ್ ಕ್ಯೂಬ್ಸು ನಿಮಗೆ ಏನೋ ಬೇಗ ಬೇಕು ಅಂದಾಗ ಸೊ ಇದರಲ್ಲಿ ಫ್ರೀಜರಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಡೈರೆಕ್ಟ್ ವೆಂಟ್ಸ್ನ ನಿಮಗೆ 2 ಡ್ಯೂಯಲ್ ವೆಂಟ್ಸ್ನ ಕೊಟ್ಟಿರ್ತಾರೆ. ಸೊ ವೆಂಟ್ಸ್ ಅಂತ ಬಂದಾಗ ಸೊ ಇದರಲ್ಲಿ ನೀವು ವಾಟರ್ನ ಫಿಲ್ ಮಾಡಿದಾಗ ಸೊ ನೀವು ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ. ನೀವು ಇದನ್ನ ಟ್ವಿಸ್ಟ್ ಮಾಡಿದ್ರೆ ಸೊ ಕೆಳಗಡೆ ಒಂದು ಇದು ಕೊಟ್ಟಿರ್ತಾರೆ, ಇದರಲ್ಲಿ ಬಂದು ಫಿಲ್ ಆಗುತ್ತೆ. ಸೊ ಇದನ್ನ ನೀವು ಈಸಿಯಾಗಿ ತೊಗೊಂಡು ಯೂಸ್ ಮಾಡ್ಬೋದು. ಸೊ ವೆಂಟ್ಸ್ ನಿಮಗೆ ಬ್ಯಾಕ್ ಸೈಡ್ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಈ ಕಡೆಯೂ ಕೂಡ ಇದೆ, ಅದು ಮೂವ್ ಮಾಡಬೇಕು. ಸೊ ಈ ವೆಂಟ್ಸು ಡೈರೆಕ್ಟಾಗಿ ನಿಮಗೆ ಕಾಣುತ್ತೆ ನೋಡಿ ಇಲ್ಲಿ. ಸೊ ಡೈರೆಕ್ಟ್ಸಾಗಿ ನಿಮಗೆ ಫ್ಲೋ ಆಗೋದ್ರಿಂದ ಕೂಲಿಂಗು ಸೊ ನಿಮಗೆ ಫಾಸ್ಟಾಗಿ ಐಸ್ ಮೇಕಿಂಗ್ ಕೂಡ ಆಗುತ್ತೆ. ನಿಮಗೆ ಏನಾದ್ರು ವಾಟರ್ ಫಿಲ್ ಮಾಡಿದಾಗ ಬೇಗ ಐಸ್ ಇದಾಗುತ್ತೆ. ಗ್ಲಾಸ್ ಡೋರ್ ಅಲ್ಲ, ಲೈಕ್ ಮಿರರ್ ಫಿನಿಶಿಂಗ್ ನಿಮಗೆ ಕಾಣ್ತಾ ಇರ್ಬೋದು. ಸೊ ಇದು ಗ್ಲಾಸ್ ಡೋರ್ ಅಲ್ಲ, ಸೊ ಲೈಕ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ನೀವು ಇದು ಬಂದ್ಬಿಟ್ಟು. ಸೊ ಇದರಲ್ಲಿ ನೀವು ಡೋರ್ನ ನೋಡ್ತೀರಿ, ಇದು ಸ್ಕ್ವೇರ್ ಪ್ಯಾಕೆಟ್ ಹ್ಯಾಂಡಲ್ನ ಕೊಡ್ತಾರೆ. ಸೊ ಇದು ಸ್ಟೀಲ್ ಫಿನಿಶಿಂಗ್ ಕೊಟ್ಟರೆ ಸ್ವಲ್ಪ ಮನೇಲಿ ಲುಕ್ಕಾಗೂ ಕೂಡ ಕಾಣುತ್ತೆ. ಇದು ಸ್ಟೀಲ್ ಫಿನಿಶಿಂಗ್ ಕೊಟ್ಟರೆ ನೀವು ಪಫ್ ಥಿಕ್ನೆಸ್ನ ನೋಡ್ತೀರಿ ಅಂದರೆ ಸೊ ಪಫ್ ಥಿಕ್ನೆಸ್ಸು ಕೂಡ ಜಾಸ್ತಿ ಇರುತ್ತೆ. ಸೊ ಕೂಲಿಂಗ್ ರಿಟೆನ್ಷನ್ ಕೂಡ ಭಾಳ ಆಗುತ್ತೆ ದಪ್ಪ ಇರೋದ್ರಿಂದ. ಸೊ ಮತ್ತು ಇದು ಗ್ಯಾಸ್ಕೆಟ್ನ ಕೊಟ್ಟಿರ್ತಾರೆ, ನೀವು ಇದನ್ನ ಈಸಿಯಾಗಿ ರಿಮೂವ್ ಮಾಡಿ ಸೊ ಕ್ಲೀನ್ ಕೂಡ ಮಾಡ್ಕೊಳ್ಬೋದು ನೀವೇನೆ, ಸ್ಮೂತ್ ಇದೆ. ಈ ಒಂದು ಮಾಡೆಲ್ನ ಪ್ರೈಸ್ನ ನೋಡ್ತೀರಂದರೆ 37ರಿಂದ 42,000 ಬಿಟ್ವೀನಲ್ಲಿ ಸಿಗ್ತಾ ಇರುತ್ತೆ. ಡಿಪೆಂಡ್ ನೀವು ಕ್ಯಾಶ್ ಪೇಮೆಂಟ್ ಅಥವಾ ಕಾರ್ಡ್ ಪೇಮೆಂಟ್, ಕ್ರೆಡಿಟ್ ಕಾರ್ಡ್ ಇದ್ರ ಮೇಲೆ ಆಫರ್ಸ್ ಎಲ್ಲ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಒಂದು 37,000 ಇದ್ದರೆ 42,000 ಬಿಟ್ವೀನಲ್ಲಿ ಈ ಒಂದು ಮಾಡೆಲ್ ನಿಮಗೆ ಅವೈಲೇಬಲ್ ಇರುತ್ತೆ. ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ರದ್ದು ಇನ್ಫಾರ್ಮೇಷನ್. ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಆ ಕಮೆಂಟ್ಗೆ ಉತ್ತರ ನೀಡ್ತೀವಿ ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.